Hello everyone, welcome back to Namalax Bangalore Presents Current Issue of the Day, episode number 125. Okay, in episode number 125, the topic which we are going to discuss is United Nations Convention on Combating Desertification and Conference of Parties 19. Okay, if you are if you are regularly following the series, you might know that yesterday we discussed about COP19 for the framework of climate change, that is UNFCCC, and today we are discussing COP19 of UNCCD. Okay, I already discussed what is COP. COP is Conference of Parties. What is the Conference of Parties? Conference of Parties is the highest decision making body of these conventions. Okay, so ಈ ರೀತಿಯಾದ Conference of Parties they take place for UNFCCC and UNCCD and UNCBD also. But most important ಅನ್ನೋದಂತಂದ್ರೆ COP for UNFCCC. But UNCCD ಕೂಡ important ಆಗುತ್ತೆ. So we'll see what are the outcomes and we also have a discussion about background. ಓಕೆ, ಸೊ ಸ್ಟಾಟಿಕ್ ಪಾರ್ಟ್ ಆಫ್ ದ ಸಬ್ಜೆಕ್ಟ್ ಅಂದರೆ ಲ್ಯಾಂಡ್ ಡಿಗ್ರೇಡೇಷನ್ ಅಂದರೆ ಏನು, ಅದರ ಇಶ್ಯೂಸ್ ಏನು, ಇಂಪ್ಯಾಕ್ಟ್ ಏನು, ರೀಸನ್ಸ್ ಏನು, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೊ ನ್ಯೂಸಲ್ಲಿ ಹಾಕಿದೆ ಅಂತಂದರೆ ದ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡಿಸರ್ಟಿಫಿಕೇಶನ್ ಹ್ಯಾಸ್ ರಿಲೀಸ್ ದ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಟೈಟಲ್ಡ್ ಸ್ಟೆಪ್ಪಿಂಗ್ ಬ್ಯಾಕ್ ಫ್ರಮ್ ದ ಪ್ರೆಸಿಪೈಸ್ ಟ್ರಾನ್ಸ್ಫಾರ್ಮಿಂಗ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಟು ಸ್ಟೇ ವಿತ್ ಇನ್ ದ ಪ್ಲಾನೆಟರಿ ಬೌಂಡ್ರೀಸ್. ಸೊ UNCCD ಅವರು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಆ ರಿಪೋರ್ಟ್ನ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 19 ಸ್ಟಾರ್ಟ್ ಆಗಿಂದ ಒಂದು ದಿನದ ಮುಂಚೆ ಅದನ್ನ ರಿಲೀಸ್ ಮಾಡಿದ್ರು. ಸೊ ಇವಾಗ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 19 ಟು ದ UNCCD ಎಲ್ಲಿ ನಡೀತಾ ಇದೆ ಅಂತಂದರೆ ಇಟ್ ಈಸ್ ಹ್ಯಾಪನಿಂಗ್ ಇನ್ ರಿಯಾದ್, ಸೌದಿ ಅರೇಬಿಯಾ. ಸೊ UNFCCC COP 2019 ಎಲ್ಲಿ ನಡೀತಾ ಇದೆ? ಬಾಕು, ಅಜರ್ಬೈಜಾನ್. ಓಕೆ, ಈ ರೀತಿಯಂಥ ಪ್ಲೇಸಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. UNFCCC ಬಾಕು, ಅಜರ್ಬೈಜಾನ್, UNCCD ರಿಯಾದ್, ಸೌದಿ ಅರೇಬಿಯಾ. ಓಕೆ, ನೆಕ್ಸ್ಟ್. ಸೊ first we'll understand the basic backgrounds. What is land degradation? Okay, land degradation andre it refers to loss of biological and economic productivity of ecosystems like croplands, forest and pastures. Okay, so simple ಆಗಿ ಅರ್ಥ ಮಾಡ್ಕೊಳ್ಳಿ. ಬಯೋ ಕೆಪಾಸಿಟಿ ಅಥವಾ ಲ್ಯಾಂಡ್ ಕೆಪಾಸಿಟಿ ಅಂತ ಇರುತ್ತೆ. ಓಕೆ, ಕೆಪಾಸಿಟಿ ಆಫ್ ದ ಲ್ಯಾಂಡ್ ಅಂತಂದರೆ ದ ಎಬಿಲಿಟಿ ಆಫ್ ಲ್ಯಾಂಡ್ ಟು ಸಪೋರ್ಟ್ ಲೈಫ್ ಫಾರ್ಮ್ಸ್. ಓಕೆ, ಲೈಫ್ ಫಾರ್ಮ್ ಸಪೋರ್ಟ್ ಮಾಡೋಕ್ಕಂದ್ರೆ ಫರ್ಟಿಲಿಟಿ ಇರುತ್ತೆ, ಆಕ್ಸಿಜನ್ ಅದೆಲ್ಲ ಪ್ರೊವೈಡ್ ಮಾಡ್ತಾ ಇರುತ್ತೆ. ಯಾವಾಗ ಆ ಕೆಪಾಸಿಟಿನ ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೋ, ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ ಆ ಲ್ಯಾಂಡ್ ಕೆಪಾಸಿಟಿನ ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಕರಿತೀವಿ. ಅಂದರೆ ಮುಂಚೆ ಲ್ಯಾಂಡ್ನ ಲೈಫ್ ಫಾರ್ಮ್ನ ಸಪೋರ್ಟ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಅದಕ್ಕೋಸ್ಕರ ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಕರಿತೀವಿ. ಅದೇ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್ಗೆ ಡಿಸರ್ಟಿಫಿಕೇಶನ್ ಅಂತ ಕರಿತೀವಿ. ಅಂದರೆ ಮುಂಚೆ ಫಲವತ್ತಾಗಿರುವಂಥ ಲ್ಯಾಂಡ್ ಕೆಪಾಸಿಟಿ ಕಳ್ಕೊಂಡು ಹೋಗಿ ಇವಾಗ ಡಿಸರ್ಟಾಗಿ ಕನ್ವರ್ಟ್ ಆಗ್ತಾ ಇದೆ, ಅದಕ್ಕೆ ಡಿಸರ್ಟಿಫಿಕೇಶನ್ ಅಂತ ಕರಿತೀವಿ. ಓಕೆ, UNCCD ಕಂಬ್ಯಾಟಿಂಗ್ ಡಿಸರ್ಟಿಫಿಕೇಶನ್ ಅಂದರೆ ಇಟ್ ಡೀಲ್ಸ್ ವಿತ್ ಕಂಬ್ಯಾಟಿಂಗ್ ಡಿಸರ್ಟಿಫಿಕೇಶನ್ ಇಶ್ಯೂಸ್ನ ಡೀಲ್ ಮಾಡುತ್ತೆ. ಓಕೆ, ಅಕಾರ್ಡಿಂಗ್ ಟು UNCCD, ಲ್ಯಾಂಡ್ ಡಿಗ್ರೇಡೇಷನ್ ರಿಸಲ್ಟ್ಸ್ ಫ್ರಮ್ ಅನ್ಸಸ್ಟೈನಬಲ್ ಲ್ಯಾಂಡ್ ಯೂಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆಂಪ್ಲಿಫೈಡ್ ಬೈ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಇಂಡ್ಯೂಸ್ಡ್ ಪ್ರೆಷರ್ಸ್. ಓಕೆ, ಆ್ಯಂಡ್ ವಿಲ್ ಸಿ ದ reasons behind this one and we will also study the impacts. So the key impacts is human health and livelihoods. Okay, land degradation not only has environmental impact, it also has health impacts. Reduces food quality and quantity, raising malnutrition risks, promotes water and foodborne diseases from poor living hygiene or water scarcity, causes respiratory diseases due to soil erosion. Okay, ಈ ರೀತಿಯಂಥ ಇಶ್ಯೂಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲ್ಯಾಂಡ್ ಎಬಿಲಿಟಿ ಅಥವಾ ಕೆಪಾಸಿಟಿ ಕಡಿಮೆ ಆಗುತ್ತೆ, ಅದರಿಂದ ಫರ್ಟಿಲಿಟಿ ಕಡಿಮೆ ಆಗುತ್ತೆ. ಫರ್ಟಿಲಿಟಿ ಕಡಿಮೆ ಆದರೆ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಪ್ರೊಡಕ್ಟಿವಿಟಿ ಕಡಿಮೆ ಆದರೆ ಮಾಲ್ ನ್ಯೂಟ್ರಿಷನ್ ಅಥವಾ ಫುಡ್ ರಿಲೇಟೆಡ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಜೊತೆಗೆ ಹೆಲ್ತ್ ಇಂಪ್ಲಿಕೇಶನ್ಸ್ ಏನಂತ ಅಂದರೆ ಲ್ಯಾಂಡ್ ಡಿಗ್ರೇಡೇಷನಿಂದ ಪೊಲ್ಯೂಷನ್ ಬರುತ್ತೆ. ಆ ಪೊಲ್ಯೂಷನ್ ಏನಾದರೂ ವಾಟರ್ಗೆ ಹೋದರೆ, ಫುಡ್ಡಲ್ಲಿ ಅಥವಾ ಲ್ಯಾಂಡಲ್ಲಿ ಪೊಲ್ಯೂಷನ್ ಜಾಸ್ತಿ ಆಯ್ತು ಅಂದರೆ ಅದರಿಂದ ಹೆಲ್ತ್ ಕೂಡ ಇಂಪ್ಲಿಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಸ್ ಟೈಫಾಯ್ಡ್, ಮಲೇರಿಯಾ ಇರುತ್ತಲ್ಲ, ಅದ್ರಲ್ಲಿ ಏನಾಗುತ್ತೆ? ಟೈಫಾಯ್ಡ್ ಇದರಿಂದ ಆಗುತ್ತೆ. ಟೈಫಾಯ್ಡ್ ಅಂತಂದರೆ ಕಂಟ್ಯಾಮಿನೇಟೆಡ್ ವಾಟರ್ ಏನಾದರೂ ನೀವು ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಅಂದರೆ ಅದರಿಂದ ಟೈಫಾಯ್ಡ್ ಬರುತ್ತೆ. ಅದೇ ರೀತಿ ಅಂತ ಎಕ್ಸಾಂಪಲ್ಸ್ ಮರ್ಕ್ಯುರಿ ಕನ್ಸ್ಯೂಮ್ ಮಾಡಿದರೆ ಬರೋದು ಮಿನಾಮೈಟಾ ಡಿಸೀಸ್ ಬರುತ್ತೆ. ಓಕೆ, ಕ್ಯಾಡ್ಮಿಯಂ ಕನ್ಸ್ಯೂಮ್ ಮಾಡಿದರೆ ಈತ ಡಿಸೀಸ್ ಬರುತ್ತೆ. ಆ ರೀತಿ ಅದನ್ನೆಲ್ಲ ನೀವು ಕನ್ಸ್ಯೂಮ್ ಮಾಡಿದಾಗ, ಅದೆಲ್ಲ ಕನ್ಸ್ಯೂಮ್ ಆಗೋದು ಯಾವಾಗ ಕನ್ಸ್ಯೂಮ್ ಮಾಡ್ತೀರ ಅಂದರೆ ವೆನ್ ಇಟ್ ಗೆಟ್ಸ್ ಮಿಕ್ಸ್ ವಿತ್ ಫುಡ್ ಆರ್ ವಾಟರ್. ಸರಿನಾ? ಅದು ಯಾವಾಗ ಮಿಕ್ಸ್ ಆಗುತ್ತೆ? ಲ್ಯಾಂಡ್ ಡಿಗ್ರೇಡೇಷನ್ ಆದಾಗ. ಆ ಲ್ಯಾಂಡ್ ಡಿಗ್ರೇಡೇಷನ್ ಒನ್ ಆಫ್ ದ ಮೇನ್ ರೀಸನ್ ಏನು? ಪೊಲ್ಯೂಷನ್. ಓಕೆ, ಆ್ಯಂಡ್ ದೆನ್ ಎಕೋಸಿಸ್ಟಮ್ ಆ್ಯಂಡ್ ಬಯೋಡೈವರ್ಸಿಟಿ. Its impact on ecosystem is that harmful runoff from the eroded soil impacts the freshwater as well as marine systems, endangering fauna and dependent communities. It decreases the biodiversity and destabilizes ecosystems. Okay, land degradation ಇಂದ soil erosion ಆಗುತ್ತೆ. soil erosion ಆದಾಗ soil erode ಆಗಿ ಮರೈನ್ ಲ್ಯಾಂಡ್ ಫಾರ್ಮ್ಸ್ ಆಗಲಿ ಅಥವಾ ಮರೈನ್ ಎಕೋಸಿಸ್ಟಮ್ ಆಗಲಿ ಅಥವಾ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಆಗಲಿ ಅದಕ್ಕಾಗಿ ಫಿಲ್ ಆಗುತ್ತೆ.
ಸಪೋಸ್ ಬರೀ ಸಾಯಿಲ್ ಅಷ್ಟೇ ಹೋದರೆ ಓಕೆ ಇಟ್ ಈಸ್ ನಾಟ್ ಟೂ ಮಚ್ ಆಫ್ ಎ ಇಶ್ಯೂ. ಆ ಸಾಯಿಲಲ್ಲಿ ಪೊಲ್ಯೂಟೆಂಟ್ಸ್ ಇದ್ದರೆ, ಆ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ ಇದ್ದರೆ ಅದೆಲ್ಲ ಹೋಗಿ ಮರೈನ್ ಎಕೋಸಿಸ್ಟಮ್ಗೆ ಅಥವಾ ಲೇಕ್ ಎಕೋಸಿಸ್ಟಮ್ಗೆ ಹೋಯ್ತಂದರೆ ಇಟ್ ವಿಲ್ ಲೀಡ್ಸ್ ಟು ಯೂಟ್ರಿಫಿಕೇಶನ್. ಯೂಟ್ರಿಫಿಕೇಶನ್ ಅಂದರೆ ಸಡನ್ನಾಗಿ ಇದು ಆಲ್ಗಲ್ ಬೂಮ್ ಸ್ಟಾರ್ಟ್ ಆಗುತ್ತೆ. ಹಾರ್ಮ್ಫುಲ್ ಆಲ್ಗಲ್ ಬೂಮ್ ಸ್ಟಾರ್ಟ್ ಆದಾಗ ಅದರಲ್ಲಿರುವಂಥ ಬಯೋಡೈವರ್ಸಿಟಿ ಎಲ್ಲ ನಾಶ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದರೆ ಆಲ್ಗೇಸ್ ಇರುತ್ತಲ್ಲ ಸಡನ್ನಾಗಿ ಜಾಸ್ತಿ ಗ್ರೋತ್ ಆಗುತ್ತೆ. ಗ್ರೋತ್ ಆದಾಗ ಆಕ್ಸಿಜನ್ ನಾವು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಕ್ಸಿಜನ್ ನಾವು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇರೆ ಇರುವಂಥ ಬಯೋಡೈವರ್ಸಿಟಿ ಇರುತ್ತಲ್ಲ ಅದಕ್ಕೆ ಆಕ್ಸಿಜನ್ ಕಡಿಮೆ ಆಗಿ ಸ್ಟಾರ್ಟ್ ಆಗುತ್ತೆ. ಕಡಿಮೆ ಆಗಿ ಅದು ಡೆತ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ಡೆತ್ ಆದರೆ ಆ ಲೇಕ್ ಎಕೋಸಿಸ್ಟಮಲ್ಲಿ ಬಯೋಡೈವರ್ಸಿಟಿ ಕಡಿಮೆ ಆಗೋದಲ್ಲದೆ ಲೇಕ್ ಅಥವಾ ಮರೀನ್ ಎಕೋಸಿಸ್ಟಮ್ ಮೇಲೆ ಡಿಪೆಂಡೆಂಟ್ ಆಗಿರೋಂಥ ಕಮ್ಯುನಿಟೀಸ್ ಅವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಫೇಮಸ್ ದಾಲ್ ಲೇಕ್ ಗೊತ್ತಿದೆ ನಿಮಗೆ. ಎಲ್ಲಿದೆ ದಾಲ್ ಲೇಕ್? ಕಾಶ್ಮೀರಲ್ಲಿದೆ, ಸರಿನಾ? ಫೇಮಸ್ ದಾಲ್ ಲೇಕ್ ಇದು. ಆ ದಾಲ್ ಲೇಕ್ ಮೇಲೆ ಟೂರಿಸಮ್ ಅಥವಾ ಕಂಪ್ಲೀಟ್ ಆಗಿ ಆ ವ್ಯಾಲಿ ಕೂಡ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿದೆ. ಇವಾಗ ಸಪೋಸ್ ಬಿಕಾಸ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್, ಬಿಕಾಸ್ ಆಫ್ ಸಾಯಿಲ್ ಇರೋಷನ್ ಆ್ಯಂಡ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಪೊಲ್ಯೂಟೆಂಟ್ಸ್ ಅಲ್ಲಿ ಯೂಟ್ರಿಫಿಕೇಶನ್ ಆಗ ಸ್ಟಾರ್ಟ್ ಆಯಿತು. ಯೂಟ್ರಿಫಿಕೇಶನ್ ಆಗಿ ಸ್ಟಾರ್ಟ್ ಮಾಡಿದಾಗ ಹಾರ್ಮ್ಫುಲ್ ಆಗಲ್ ಬೂಮ್ ಆಗುತ್ತೆ. ಅಲ್ಲಿರುವಂಥ ಬಯೋಡೈವರ್ಸಿಟಿ ಲಾಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಯೋಡೈವರ್ಸಿಟಿ ಲಾಸ್ ಆದಾಗ ಅದನ್ನ ಬ್ಯೂಟಿ ಇರುತ್ತಲ್ಲ ಅದನ್ನ ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಆ ಬ್ಯೂಟಿ ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಟೂರಿಸಮ್ ಕಡಿಮೆ ಆಗುತ್ತೆ. ಟೂರಿಸಮ್ ಕಡಿಮೆ ಆದರೆ ಅಲ್ಲಿರುವಂಥ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಲೆವೆಲ್ಹುಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂಥ ಚೈನ್ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ. ಓಕೆ, ದೆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್. The degraded land releases stored carbon and nitrous oxide, intensifying the global warming. Ecosystem carbon absorption capacity has dropped by 20% in the past decade. ಓಕೆ, ಎರಡು ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಒಂದು, ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಕಾಡನ್ನ ಕಟ್ ಮಾಡೋದ್ರಿಂದ ಅದೇನು ಮಾಡುತ್ತೆ, ಆಕ್ಸಿಜನ್ನ ಅದು ಕಂಟ್ರೋಲ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ತಾ ಇರ್ತಿತ್ತು. ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಂಡು ಅದರಲ್ಲಿ ಸ್ಟೋರ್ ಮಾಡ್ತಾ ಇರ್ತಿತ್ತು. ಅದಕ್ಕೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಕರಿತಿದ್ವಿ. ಇವಾಗ ಏನಾಗುತ್ತೆ, ಬಿಕಾಸ್ ಯು ಆರ್ ಕಟ್ಟಿಂಗ್ ದೌಸ್ ದ ಟ್ರೀಸ್, ಅದರಲ್ಲಿ ಸ್ಟೋರ್ ಆಗಿರುವಂಥ ಆಕ್ಸಿಜನ್ ಕೂಡ ರಿಲೀಸ್ ಆಗುತ್ತೆ. ಸ್ಟೋರ್ ಆಗಿರುವಂಥ ಆಕ್ಸಿಜನ್ ರಿಲೀಸ್ ಆಗಿ ಮುಂದೆ ಇರುವಂಥ ಕಾರ್ಬನ್ ಡೈಆಕ್ಸೈಡ್ನ ಸ್ಟೋರ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಜೊತೆಗೆ ಮುಂದೆ ಬರುವಂಥ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡೋಕ್ಕೆ ಟ್ರೀಸ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಟ್ವಿನ್ ಎಫೆಕ್ಟ್. ಇರುವಂಥ ಕಾರ್ಬನ್ ರಿಲೀಸ್ ಆಗೋದಲ್ಲದೆ ಬರುವಂಥ ಕಾರ್ಬನ್ ಅಬ್ಸರ್ವ್ ಮಾಡೋದಕ್ಕೆ ಯಾವುದೋ ಒಂದು ಔಟ್ಲೆಟ್ ಇರೋದಿಲ್ಲ. ಓಕೆ, ಯಾವುದೋ ಒಂದು ರಿಸೋರ್ಸ್ ಇರೋದಿಲ್ಲ. ಆ ಥರ ಇಂಪ್ಯಾಕ್ಟ್ ಆಗುತ್ತೆ. ದೆನ್ so what are the causes for land degradation? Majorly according to UNCCD, 3 reasons are there. Unsustainable agriculture practices, that is overuse of chemical inputs, pesticides and fertilizers. It disrupts soil health. Water diversion and poor irrigation practices lead to fresh water depletion. ಸರಿನಾ? ಅಗ್ರಿಕಲ್ಚರ್ ಮಾಡ್ತೀರಾ ಅಂತಂದರೆ ವ್ಯವಸಾಯ ಮಾಡಲೇಬೇಕು. ವ್ಯವಸಾಯ ಮಾಡುವಾಗ ಏನು ಮಾಡ್ತೀರಾ, ಮುಂಚೆ ಏನು ಮಾಡ್ತಿದ್ರು, ಆರ್ಗ್ಯಾನಿಕ್ ಲೆವೆಲಾಗಿ ಅಗ್ರಿಕಲ್ಚರ್ ಮಾಡ್ತಾಯಿದ್ರು. ಬಟ್ ರೀಸೆಂಟ್ ಟೈಮ್ಸಲ್ಲಿ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ಏನು ಮಾಡ್ತಾ ಇದ್ವಿ, ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಇನಿಷಿಯಲ್ ಡೇಸಲ್ಲಿ ಕೆಮಿಕಲ್ಸಿಂದ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬಟ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ಇಟ್ ಹ್ಯಾಸ್ ನೆಗೆಟಿವ್ ಇಂಪ್ಯಾಕ್ಟ್ಸ್. ನೆಗೆಟಿವ್ ಇಂಪ್ಲಿಕೇಶನ್ಸ್ ಆನ್ ವಾಟ್? ನೆಗೆಟಿವ್ ಇಂಪ್ಲಿಕೇಶನ್ಸ್ ಆನ್ ದ ಕೆಪಾಸಿಟಿ ಆಫ್ ದ ಲ್ಯಾಂಡ್. ಓಕೆ, ದೆನ್ ಕ್ಲೈಮೇಟ್ ಚೇಂಜ್. The climate change has increased heat stress and erratic precipitation, has worsened the land degradation. Global warming escalates soil erosion and reduces vegetation cover. ಓಕೆ, ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಏನಾಗ್ತದೆ ಅಂದರೆ ಮುಂಚೆ ಮಳೆ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಬರ್ತಾ ಇರ್ತಿತ್ತು. ಓಕೆ, ಪರ್ಟಿಕ್ಯುಲರ್ ಸೀಸನಲ್ಲಿ ಪರ್ಟಿಕ್ಯುಲರ್ ಕ್ವಾಂಟಿಟಿಯಲ್ಲಿ ಬರ್ತಾ ಇರ್ತಿತ್ತು. ಯು ವಿಲ್ ಬಿ ಏಬಲ್ ಟು ಗೆಸ್ ದ ಅಮೌಂಟ್ ಆಫ್ ವಾಟರ್ ಯು ಆರ್ ಗೋಯಿಂಗ್ ಟು ರಿಸೀವ್ ಫ್ರಮ್ ರೇನ್ಫಾಲ್. ಬಟ್ ಇವಾಗ ಏನಾಗ್ತದೆ ಅಂದರೆ ಆ ಪ್ರಿಸಿಪಿಟೇಷನ್ ಪ್ಯಾಟರ್ನ್ ಇದೆಯಲ್ಲ ಅದು ಚೇಂಜ್ ಆಗಿಬಿಟ್ಟಿದೆ, ಎರೆಟಿಕ್ ಆಗಿದೆ. ಎರೆಟಿಕ್ ಆಗೋದ್ರಿಂದ ಏನಾಗ್ತದೆ ಅಂತಂದರೆ ಸಡನ್ ಆಗಿ ಪೂರ್ ಆಗುತ್ತೆ. ಸಡನ್ ಆಗಿ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿರುವಂಥ ಸಾಯಿಲ್ ಕವರ್ ಎಲ್ಲ ಲಾಸ್ ಆಗಿ ಹೋಗ್ಬಿಡುತ್ತೆ. ಸೊ ಟಾಪ್ ಮೋಸ್ಟ್ ಸಾಯಿಲ್ ಲಾಸ್ ಆದಾಗ ಲ್ಯಾಂಡ್ ಡಿಗ್ರೇಡೇಷನ್ ಆಬ್ವಿಯಸ್ಲಿ ಹ್ಯಾಪನ್ ಆಗುತ್ತೆ. ದೆನ್ ರ್ಯಾಪಿಡ್ ಅರ್ಬನೈಸೇಷನ್. ಓಕೆ, one of the other reason is expanding urban areas contribute to habitat destruction and pollution. Loss of agricultural land and forest lands impacts biodiversity, obviously. Okay, so these are the reasons, or these are other issues which you should be dealing with, which are the causes for land degradation. Okay, idad mele what are the regions most affected by land degradation? These regions ke hotspot anta karitivi. So those regions are dry regions, obviously. ಮುಂಚಿನ ಡ್ರೈ ರೀಸನ್ ಇತ್ತಂದರೆ ಇಟ್ ಈಸ್ ಈಸಿ ಟು ಕನ್ವರ್ಟ್ ದೋಸ್ ರೀಸನ್ಸ್ ಇಂಟು ಡೆಸರ್ಟ್ಸ್. ಫಾರ್ ಎಕ್ಸಾಂಪಲ್, ಸೌತ್ ಏಷ್ಯಾ, ನಾರ್ದರ್ನ್ ಚೈನಾ, ಹೈ ಪ್ಲೇನ್ಸ್ ಆಫ್ ಕ್ಯಾಲಿಫೋರ್ನಿಯಾ ದಟ್ ಈಸ್ ಇನ್ USA ಆ್ಯಂಡ್ ಮೆಡಿಟೇರಿಯನ್ ಆರ್ ಪರ್ಟಿಕ್ಯುಲರ್ಲಿ ವಲ್ನರೇಬಲ್. ಓಕೆ, these areas face severe soil erosion, reduced vegetation and water scarcity. ಓಕೆ, ಮುಂಚೆನೇ ಅಲ್ಲಿ ಪ್ರಾಬ್ಲಮ್ ಇದೆ. ಇವಾಗ ಲ್ಯಾಂಡ್ ಡಿಗ್ರೇಡೇಷನ್ ಜಾಸ್ತಿ ಆಯ್ತಂದರೆ ಆಬ್ವಿಯಸ್ಲಿ ಒನ್ಸ್ ಪ್ರೊಡಕ್ಟಿವ್ ಲ್ಯಾಂಡ್ ಇರುತ್ತಲ್ಲ ಇಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಡೆಸರ್ಟ್ಸ್. Then low income countries are disproportionately affected. Obviously, tropical and arid regions, especially in Africa, bear the brunt of degradation due to limited resources and resilience. Okay, ಅವ್ರ ಹತ್ರ ಅದನ್ನ ಕಾಂಬ್ಯಾಟ್ ಮಾಡೋದಕ್ಕೋಸ್ಕರ ರಿಸೋರ್ಸಸ್ ಇರೋದಿಲ್ಲ, ಆಮೇಲೆ ಫೈನಾನ್ಸ್ ಕೂಡ ಇರೋದಿಲ್ಲ. Then a third of humanity, including 3/4 of Africa's population, lives in dry lands, making them especially vulnerable. Okay, and
ಆ ರಿಪೋರ್ಟ್ ಬಗ್ಗೆ ನೋಡಿದ್ವಲ್ಲ, ಆ ರಿಪೋರ್ಟ್ ಪ್ರಕಾರ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ನೀಡ್ ಫಾರ್ ಆಕ್ಷನ್, ಕಾನ್ಸಿಕ್ವೆನ್ಸಸ್ ಅಂಡ್ ವಾಟ್ ಇಸ್ ದ ನೀಡ್ ಫಾರ್ ಆಕ್ಷನ್. ಕಾನ್ಸಿಕ್ವೆನ್ಸಸ್ ಏನಂತಂದ್ರೆ, ಅಕಾರ್ಡಿಂಗ್ ಟು ದ ರಿಪೋರ್ಟ್, ಲ್ಯಾಂಡ್ ಡಿಗ್ರೇಡೇಷನ್ ಇನ್ ನಂಬರ್ಸ್ ಅಂದರೆ 60%. ಏನಂತ 60%? ಇಟ್ ಈಸ್ ದ ಓನ್ಲಿ ರಿಮೈನಿಂಗ್ ಗ್ಲೋಬಲ್ ಫಾರೆಸ್ಟ್ ಕವರ್. ಓಕೆ, ಮುಂಚೆ 100% ಗ್ಲೋಬಲ್ ಫಾರೆಸ್ಟ್ ಕವರ್ ಇತ್ತಲ್ಲ, ಅದರಲ್ಲಿ ಪ್ರೆಸೆಂಟ್ಲಿ ಓನ್ಲಿ 60% ಕವರ್ ಇಸ್ ರಿಮೈನಿಂಗ್. ಓಕೆ, ಅಕಾರ್ಡಿಂಗ್ ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ ಲೆವೆಲ್ ಎಷ್ಟು ಇರಬೇಕಂತಂದರೆ 75% ಇರಬೇಕು ಸ್ಟ್ಯಾಂಡರ್ಡ್ ಲೆವೆಲ್ ಪ್ರಕಾರ. ಬಟ್ ಇವಾಗ ಇರೋದು ಎಷ್ಟು? ಓನ್ಲಿ 60% ಇದೆ. ಆ್ಯಂಡ್ ದೆನ್ 15 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಹ್ಯಾಸ್ ಬಿನ್ ಡಿಗ್ರೇಡೆಡ್. ಓಕೆ, ರೀಸೆಂಟಾಗಿ ಡಿಗ್ರೇಡ್ ಆಗಿರುವಂಥ ಏರಿಯಾ 15 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್, ವಿಚ್ ಈಸ್ ಸಿಮಿಲರ್ ಟು ದ ಸೈಜ್ ಆಫ್ ಅಂಟಾರ್ಟಿಕಾ. ಒಂದು ಕಾಂಟಿನೆಂಟಷ್ಟು ಸೈಜಲ್ಲಿರುವಂಥ ಲ್ಯಾಂಡ್ನ ನಾವು ಡಿಗ್ರೇಡ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ದೆನ್ 20%, ದಟ್ ಈಸ್ ಅರ್ತ್ಸ್ ಲ್ಯಾಂಡ್ ಸರ್ಫೇಸ್ ಕವರ್ಡ್ ಬೈ ದ ಸವನ್ನ ಈಸ್ ನೌ ಅಂಡರ್ ಥ್ರೆಟ್ ಫ್ರಮ್ ಕ್ರಾಪ್ ಲ್ಯಾಂಡ್. ಓಕೆ, ಸವನ್ ಅಂದರೆ ಗ್ರಾಸ್ ಲ್ಯಾಂಡ್. ಆ ಗ್ರಾಸ್ ಲ್ಯಾಂಡ್ನ ಕಂಪೇರ್ ಟು ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ ಇಸ್ ಈಸಿಯರ್ ಟು ಕಟ್ ಆಫ್. ಈಸಿಯಾಗಿ ಕಟ್ ಮಾಡಿ ಅದನ್ನ ಏನು ಕೌಂಟ್ ಮಾಡ್ತಾ ಇದ್ದಾರೆ? ಕ್ರಾಪ್ ಲ್ಯಾಂಡಾಗಿ ಕೌಂಟ್ ಮಾಡ್ತಾ ಇದ್ದಾರೆ. ಓಕೆ, ಕ್ರಾಪ್ ಲ್ಯಾಂಡ್ ಕೌಂಟ್ ಮಾಡಿದಾಗ ಇನಿಷಿಯಲ್ ಆಗಿ ಪಾಸಿಟಿವ್ ಇರುತ್ತೆ. ಏನಂತಂದರೆ ಇನಿಷಿಯಲ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಬಟ್ ಲೇಟರ್ ಟೈಮ್ ಆಗುತ್ತೆ ಅಂದರೆ ಇಟ್ ವಿಲ್ ಲೂಸ್ ದ ಎಬಿಲಿಟಿ ಟು ಸಪೋರ್ಟ್ ಲೈಫ್ ಫಾರ್ಮ್ಸ್. ಆವಾಗ ಇಟ್ ಇಸ್ ಗೋಯಿಂಗ್ ಟು ಅಡ್ವರ್ಸ್ಲಿ ಇಂಪ್ಯಾಕ್ಟ್. ದೆನ್ 46%, that is global land area classified as dry lands is home to 1/3 of the humanity. Then 90% ಅಂದರೆ share of recent deforestation directly caused by agriculture. Okay, main culprit behind deforestation or main culprit behind land degradation is agriculture. And 20%, what is 20%? It is decline in trees and soils carbon dioxide absorption capacity because of deforestation. Then 25%, what is 25%? 25% is the share of biodiversity found in soil. Okay, and 50% plus, what is 50%? That is world's major rivers which are disrupted by dam construction. And then 47%, what is 47%? 47% is aquifers being depleted faster than they are replenished. Okay, ಡಿಪ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಓಕೆ, ಅಕ್ವಿಫರ್ಸ್ ಎಲ್ಲಿವರೆಗೂ ಸೇಫ್ ಆಗಿರುತ್ತೆ ಅಂದರೆ ಅದು ಡಿಪ್ಲೀಟ್ ಆಗ್ತಿರೋದು ಮತ್ತು ರೀಪ್ಲೆನಿಶ್ ಆಗ್ತಿರೋ ರೇಟ್ ಸಿಮಿಲರ್ ಇದ್ದಾಗ, ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಿದ್ದರೆ ಅಕ್ವಿಫರ್ ಪ್ರಾಪರಾಗಿ ವರ್ಕ್ ಆಗುತ್ತೆ. ಯಾವಾಗ ಡಿಪ್ಲೇಷನ್ ಮಾಡ್ತಿರೋ ರೇಟ್ ರೀಪ್ಲೆನಿಶ್ಗಿಂತ ಜಾಸ್ತಿ ಆಗುತ್ತಲ್ಲ, ಆವಾಗ ಇಟ್ ಇಸ್ ಗೋಯಿಂಗ್ ಟು ಅಡ್ವರ್ಸ್ಲಿ ಇಂಪ್ಯಾಕ್ಟ್ ಅಕ್ವಿಫೈರ್ಸ್. ವಾಟ್ ಇಸ್ ಅಕ್ವಿಫೈರ್ಸ್? ಅಕ್ವಿಫೈರ್ಸ್ ಅಂದರೆ ವಾಟರ್ ಸೋರ್ಸಸ್, ಸರಿನಾ? ಅಂಡರ್ಗ್ರೌಂಡ್ ವಾಟರ್ ಸೋರ್ಸ್ಗೆ ಅಕ್ವಿಫೈರ್ಸ್ ಅಂತ ಕರೀತಾರೆ. ಸೊ ದೀಸ್ ಆರ್ ದ ಔಟ್ಕಮ್ಸ್ ಪ್ರೊವೈಡೆಡ್ ಇನ್ ದ ರಿಪೋರ್ಟ್. ಆ್ಯಂಡ್ ದೆನ್ in the report it talked about economic and environmental case for nature based solutions. ಆ ರಿಪೋರ್ಟ್ ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, in order to combat desertification, these are the ways you should focus on. That is nature based solutions. What is nature based solutions? Nature based solutions that is focusing on restoring ecosystem functions and soil health to enhance water flow, storage and supply. Examples include reforestation, grazing management and watershed restoration. And there is also triple dividend of NBS. That is, there are three dividends from nature-based solutions. What are the three dividends? Reduce loss and damage from the drought. Then increase the income for land and water users. Okay, community ಮೇಲೆ ಡಿಪೆಂಡ್ ಆದ್ರಿಗೆ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. Then generate co-benefits for climate resilience, biodiversity and sustainable development. And then every $1 invested in nature-based solutions yield $27 in benefits. Okay, ಅದಕ್ಕೋಸ್ಕರ we should focus on nature-based solutions ಅಂತ ಹೇಳ್ತಿದೆ ರಿಪೋರ್ಟ್ ಅಲ್ಲಿ. What are some of the benefits? That is higher farmer increases, okay, higher farmer incomes, value chain resilience, and then reduce long-term economic cost. And it is also potential for business. There is business potential for NBS. That is, by 2030, NBS could generate 10.1 trillion in business value and create 395 million jobs globally. Okay, so this is about land degradation and the report provided by UNCCD. Now we will focus on the perspective of India. What is the status of land degradation in India? According to Soils Under Threat Land Outlook, which is a report, according to this report, 328.7 million hectares of India, like total geographical area of India is 327.7 million hectares. Okay, out of this, land under degradation is 96.4 million hectares, and it is 29.3% of total India's geographical area is under land degradation. Okay, almost 30% of India's land ideyalla, it is under degradation. Okay, what are the drivers of soil degradation? We already discussed this one. That is deforestation, population growth, urban expansion, pollution and waste disposals, climate change, unsustainable soil management, etc., etc. What are the types of degradation? Organic carbon, loss of organic carbons, erosion, acidification, pollution, nutrient imbalance, salinization, biodiversity loss, etc., etc., which we already discussed before.
And what are the consequences of soil degradation? We already discussed. Just let's have a look. That is, it will have food and nutrient insecurity, water scarcity, rapid climate change, poverty and social insecurity, migration, reduced ecosystem services. These are the impacts of land degradation. Then, like globally, we already discussed this one. 40% of the planet's land is degraded. 50% of humanity is affected by degradation. Degradation threatens roughly half of the global GDP. That is 44 trillion of the GDP is being affected by land degradation. Nation's current pledge to restore 1 billion degraded hectares by 2030 requires $1.6 trillion, and agriculture is responsible for 80% of the degradation. It is given by FAO and UNCCD report. So, what are the government measures? That is, government measures taken by India to fight land degradation. Just we'll have a thorough look in this one. First one is on desertification and land degradation atlas. This was the atlas which was produced by ISRO, that is Indian Space and Research Organization. Within ISRO, there is a Space Application Center who is responsible for this atlas. Offers a state-wise information on degraded land to aid restoration planning. Okay, ಈ ಅಟ್ಲಾಸ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ ಯಾವ ರೀಜನ್ ಅಲ್ಲಿ ಜಾಸ್ತಿ ವಲ್ನರೇಬಲ್ ಇದೆ, ಯಾವ ರೀಜನ್ ಇಸ್ ಮೋರ್ ವಲ್ನರೇಬಲ್ ಟು ಡಿಗ್ರೇಡೇಷನ್, ಆ ಅಟ್ಲಾಸ್ ಮೇಲೆ ಯು ಕ್ಯಾನ್ ಫೋಕಸ್ ಆನ್ ರಿಸ್ಟೋರೇಷನ್ ಪ್ಲಾನಿಂಗ್. Okay, the estimated land degradation and desertification in India is 97.8 million hectares. And then there is National Action Plan to combat desertification. What is this action plan aims to? Aim is to restore 26 million hectares of degraded land by 2030, increase forest and tree cover to generate 2.5 to 3 billion tons of carbon dioxide equivalent by 2030. This aspect, that is increase forest cover and tree cover to generate 2.5 to 3 billion tons of carbon dioxide equivalent by 2030 is also part of national determined contributions. ನಿನ್ನೆ ಕ್ಲಾಸ್ ನೋಡಿದ್ರೆ ಅಂದರೆ ಯು ವಿಲ್ ಬಿ ಥರೋಲಿ ನೋಯಿಂಗ್ ಅಬೌಟ್ ನ್ಯಾಷನಲ್ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್. ಒನ್ ಆಫ್ ದ ಕೀ ಟಾರ್ಗೆಟ್ಸ್ ಅಂಡರ್ ನ್ಯಾಷನಲ್ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಇಸ್ restoration of tree cover. Okay, and then there are separate afforestation schemes also. Which are the afforestation schemes? National Mission for Green India 2014 ಅಲ್ಲಿ ಬಂದಿದ್ದು, one of the 8 missions under National Action Plan for Climate Change. And then there is compensatory afforestation under CAMPA. What is CAMPA? Compensatory Afforestation and Management Planning Authority. ಆ ಆಕ್ಟ್ ಇತ್ತು, ಅದರಲ್ಲಿ ಟು ಎನ್ಶೂರ್ ದ ಎಫಿಷಿಯಂಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಯೂಸ್ ಆಫ್ ಫಂಡ್ಸ್ ರಿಲೀಸ್ ಫಾರ್ ದ ಕಂಪೆನ್ಸೇಟರಿ ಅಫಾರೆಸ್ಟೇಷನ್. ಓಕೆ, ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ, ಯಾವುದೋ ಒಂದು ಆ್ಯಕ್ಟಿವಿಟಿನ ಕ್ಯಾರಿ ಮಾಡ್ತಿದ್ದೀರಾ ಅಂದರೆ ಯು ಹ್ಯಾವ್ ಟು ಕಟ್ ಆನ್ ದಟ್ ಫಾರೆಸ್ಟ್. ಆ ಫಾರೆಸ್ಟ್ನ ಕಟ್ ಮಾಡಿದರೆ ಅದೇ ನೆಟ್ ವ್ಯಾಲ್ಯೂಸಲ್ಲಿ ಯು ಹ್ಯಾವ್ ಟು ಪ್ರೊವೈಡ್ ಸಮ್ ಕಂಪೆನ್ಸೇಟರಿ ಫಂಡ್. ಆ ಕಂಪೆನ್ಸೇಟರಿ ಫಂಡ್ ಯಾಕೆ ಅಂತಂದರೆ ಬೇರೆ ಯಾವುದೋ ಜಾಗದಲ್ಲಿ ಅಫಾರೆಸ್ಟೇಷನ್ ಮಾಡ್ಬೋದು ನೀವು. ಓಕೆ, ಆ ಫಂಡ್ನ ಪ್ರಾಪರಾಗಿ ಅಫಾರೆಸ್ಟೇಷನ್ಗೆ ಯೂಸ್ ಮಾಡ್ತಾ ಇದ್ದೀರಲ್ಲ ಅಂತ ನೋಡೋದಕ್ಕೋಸ್ಕರ ಬಂದಿರುವಂಥ ಅಥಾರಿಟಿನೇ ಕಾಂಪಾ. ಸೊ ಇದೆಲ್ಲ ಗೌರ್ಮೆಂಟ್ ಮೇಜರ್ಸ್. ಆದರೆ ಗ್ಲೋಬಲ್ ಮೇಜರ್ಸ್ ಯಾವುದಂತಂದರೆ ಬಾರ್ನ್ ಚಾಲೆಂಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ಬಾರ್ನ್ ಚಾಲೆಂಜ್? ಬಾರ್ನ್ ಚಾಲೆಂಜ್ aims to restore 150 million hectares of deforested and degraded land by 2020 and 350 million hectares by 2030. Okay, then Great Green Wall. Okay, Great Green Wall is initiated by Global Environment Facility. Great Green Wall ಎಲ್ಲಿದೆಯಪ್ಪ ಅಂತಂದರೆ it is present in Sahel Sahara region of Africa. There are 11 countries in Sahel Saharan Africa which are working to combat land degradation and restore native plant life to the landscape. ಓಕೆ, ಸಹಾರಾ ಇದೆ, ಸಹಾರಾ ಸರೌಂಡಿಂಗ್ ಸಹಲ್ ರೀಜನ್ ಇದೆ, ಅದರ ಕೆಳಗಡೆ ಸವನ್ನ ಇದೆ. ನಾವು ಏನಾದರೂ ಪ್ರಾಪರಾಗಿ ಆ್ಯಕ್ಷನ್ಸ್ ತಗೊಳ್ಳಿಲ್ಲ ಅಂತಂದರೆ ಆ ಸಹಾರಾ ಡಿಸರ್ಟ್ ಇದೆಯಲ್ಲ, ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಎಕ್ಸ್ಪ್ಯಾಂಡ್. ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ? ಸರೌಂಡಿಂಗ್ ರೀಜನ್ ಸಹಲ್ ರೀಜನಲ್ಲಿ ಸವನ್ನ ಇದೆ, ಸ್ವಲ್ಪ ಫರ್ಟೈಲ್ ಲ್ಯಾಂಡ್ ಇದೆ. ಆ ಫರ್ಟೈಲ್ ಲ್ಯಾಂಡಲ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ಅದಾಗಲಿ, ಸಾಯಿಲ್ ಇರೋಷನ್ ಆಗೋದ್ರಾಗಲಿ, ಅದರಿಂದ ಆ ಡಿಸರ್ಟಾಗಿ ಕನ್ವರ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂತಂದರೆ ಆ ಸಹಾರಾ ರೀಜನ್ ಮತ್ತು ಸಹಲ್ ರೀಜನ್ ಮಧ್ಯೆ ಗ್ರೀನ್ ವಾಲ್ನ ಬಿಲ್ಡ್ ಮಾಡ್ತಾರೆ. ಗ್ರೀನ್ ವಾಲ್ ಅಂತಾರೆ ಗೋಡೆ ಅಲ್ಲ, ಗ್ರೀನ್ ವಾಲ್ ಅಂದರೆ ಟ್ರೀಸ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಅಫಾರೆಸ್ಟೇಷನ್ ಮಾಡ್ತಾ ಇದ್ದಾರೆ. ಓಕೆ, similar afforestation program has recently been launched by India also. ಎಲ್ಲಿ ಅಂತಂದರೆ ಅರಾವಳಿ ಗ್ರೀನ್ ವಾಲ್ ಪ್ರೋಗ್ರಾಮ್ ಅಂತ. ಅರಾವಳಿ ಹಿಲ್ಸ್ ಎಲ್ಲಿದೆ? ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಡೆಲ್ಲಿ ಆ ರೀಜನಲ್ಲಿದೆ. ಆ ರಾಜಸ್ಥಾನದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಲ್ಯಾಂಡ್ಫಾರ್ಮ್ ಏನು? ಥಾರ್ ಡಿಸರ್ಟ್. ಓಕೆ, ಥಾರ್ ಡಿಸರ್ಟ್ ಇರೋದ್ರಿಂದ ರಾಜಸ್ಥಾನ್ ಇಟ್ ಇಸ್ ಮೋರ್ ವಲ್ನರೇಬಲ್ ಟು ಲ್ಯಾಂಡ್ ಡಿಗ್ರೇಡೇಷನ್. ಓಕೆ, ಲ್ಯಾಂಡ್ ಡಿಗ್ರೇಡೇಷನ್ಗೆ ವಲ್ನರೇಬಲ್ ಇದೆ. ಅದಕ್ಕೋಸ್ಕರ ಅರಾವಳಿ ರೀಜನ್ ಇದೆಯಲ್ಲ ಅಲ್ಲಿ ಅಫಾರೆಸ್ಟೇಷನ್ ಮಾಡ್ತಾ ಇದ್ದಾರೆ, ಒಂದು ರೀತಿಯಾದ ಗ್ರೀನ್ ವಾಲ್ ಮಾಡ್ತಾ ಇದ್ದಾರೆ. ಸೊ ದಟ್ this Thar desert is not going to expand into surrounding regions. Okay, so idu global efforts. Now about 16th conference of UN COP 16 of UNCCD, 16th session of conference of parties is being held in Riyadh, Saudi Arabia. It coincides with the convention's 30th anniversary, 30 ವರ್ಷ anniversary ಆಗಿದೆ. Then it will also be the first time that UNCCD COP is held in Middle East and North Africa, that is MENA region, which knows firsthand the impacts of desertification and land degradation and drought. ಸರಿನಾ?
ಮೈನಾ ರೀಜನ್ ಅಂದರೆ ಯಾವುದು? ಮಿಡಲ್ ಈಸ್ಟ್ ಮತ್ತು ನಾರ್ದನ್ ಆಫ್ರಿಕಾ. ಯಾವ್ಯಾವ ಕಂಟ್ರಿ ಬರುತ್ತೆ ಮಿಡಲ್ ಈಸ್ಟಲ್ಲಿ? ಸೌದಿ ಅರೇಬಿಯಾ, ಒಮಾನ್, ಯಮನ್, ಎಕ್ಸೆಟ್ರಾ. ನಾರ್ದನ್ ಆಫ್ರಿಕಾ ಅಂತಂದರೆ ಈಜಿಪ್ಟ್, ಮೊರೊಕೊ, ಅಲ್ಜೀರಿಯಾ, ಲಿಬಿಯಾ ಎಲ್ಲ ಬರುತ್ತೆ. ಅವೆಲ್ಲ ಕಂಟ್ರೀಸ್ ಯಾವುದಕ್ಕೆ ಫೇಮಸ್ಸು? ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅರೇಬಿಯನ್ ಡೆಸರ್ಟ್ ಫೇಮಸ್ಸು. ನಾರ್ದನ್ ಆಫ್ರಿಕನ್ ಕಂಟ್ರೀಸ್ ಆರ್ ಫೇಮಸ್ ಫಾರ್ ಸಹರಾ ಡೆಸರ್ಟ್. ಸೊ ಲ್ಯಾಂಡ್ ಡಿಗ್ರೇಡೇಷನ್ ಅಥವಾ ಡೆಸರ್ಟಿಫಿಕೇಶನ್ ಬಗ್ಗೆ ಇವ್ರಿಗಿಂತ ಜಾಸ್ತಿ ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ? ಸರಿನಾ? ಇದ್ರ ಇಂಪ್ಯಾಕ್ಟ್ನ ಜಾಸ್ತಿಯಾಗಿ ಇನ್ಫ್ಲೂಯೆನ್ಸ್ ಅಥವಾ ಇಂಪ್ಯಾಕ್ಟ್ನ ಸಸ್ಟೈನ್ ಮಾಡಿರೋ ಯಾರು ಅಂತಂದರೆ ಇದೇ ಕಂಟ್ರೀಸ್. ಅದಕ್ಕೋಸ್ಕರ ದಿಸ್ ಆಸ್ ಅ ಎಕ್ಸ್ಟ್ರಾ ಎಕ್ಸ್ಟ್ರಾ ಯುನಿಕ್ನೆಸ್ ಅಥವಾ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಅಬೌಟ್ UNCCD ಅಂತಂದರೆ ಜಸ್ಟ್ ಬೇಸಿಕ್ ಸ್ಟ್ಯಾಟಿಕ್ ಪಾರ್ಟ್. UNCCD ಅಂದರೆ ಇಟ್ ಈಸ್ ದ ಓನ್ಲಿ ಲೀಗಲಿ ಬೈಂಡಿಂಗ್ ಫ್ರೇಮ್ವರ್ಕ್ ಟು ಸೆಟ್ ಅಪ್ ಟು ಅಡ್ರೆಸ್ ಡಿಸರ್ಟಿಫಿಕೇಶನ್ ಆ್ಯಂಡ್ ದ ಎಫೆಕ್ಟ್ಸ್ ಆಫ್ ಡ್ರಾಟ್. ಓಕೆ, ಓನ್ಲಿ ಲೀಗಲಿ ಬೈಂಡಿಂಗ್, ವೆರಿ ಇಂಪಾರ್ಟೆಂಟ್. And it is a multilateral commitment to migrate the impact of land degradation and protect our land so we can provide food, water, shelter and economic opportunity to all the people. Then it is one of the 3 conventions from 1992 Earth Summit in Rio de Janeiro. ನಿನ್ನೆ ಡಿಸ್ಕಸ್ ಮಾಡಿದ್ದೀವಿ. ರಿಯೋ ಟ್ರಿಯೋ ಅಂತಂದರೆ ಅದೊಟ್ಟು ಯಾವುದಂದರೆ UNFCCC, UNCBD. UNFCCC ಅಂದರೆ ಏನು? ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್. UNCBD ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ. ಮೂರನೇದು UNCCD. ಇಟ್ ವಾಸ್ ಎಸ್ಟಾಬ್ಲಿಷ್ ಇನ್ 1994. ಓಕೆ, ಇನಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ದು 1992 ಅಲ್ಲಿ, ಬಟ್ ಎಸ್ಟಾಬ್ಲಿಷ್ ಆಗಿ 1994 ಅಲ್ಲಿ. ಇದರ ಮೆಂಬರ್ಸ್ ಎಷ್ಟು ಜನ ಅಂತಂದರೆ 197 ಪಾರ್ಟೀಸ್, 196 ಕಂಟ್ರೀಸ್ ಪ್ಲಸ್ ಯುರೋಪಿಯನ್ ಯೂನಿಯನ್. ಇಂಡಿಯಾ ಬಿಕಮ್ ಸೈನಟರಿ ಇನ್ 1996 ಆ್ಯಂಡ್ ರೆಟಿಫೈಡ್ ಇನ್ 1996. ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಾರೆ? UNCCD ಆಸ್ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಲೊಕೇಟೆಡ್ ಇನ್ ಬಾನ್. ಬಾನ್ ಎಲ್ಲಿದೆ ಅಂದರೆ ಇಟ್ ಇಸ್ ಸಿಟಿ ಇನ್ ಜರ್ಮನಿ. ಓಕೆ, ವಾಟ್ ಈಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್? It is held every 2 years for the parties to convention. Okay, UNCCD ಗೆ every 2 years ಇರುತ್ತೆ, UNFCCC ಗೆ every year ಇರುತ್ತೆ. Then UNCCD 2018-2038 Secretary Framework. It is a global commitment to achieve land degradation neutrality. Okay, land degradation neutrality ಅಂದರೆ ಲ್ಯಾಂಡ್ ಎಷ್ಟು ಡಿಗ್ರೇಡ್ ಆಗ್ತಾ ಇದೆ ಅಷ್ಟೇ ರಿಸ್ಟೋರ್ ಆಗ್ತಾ ಇರಬೇಕು. ಓಕೆ, ದೇರ್ ಇಸ್ ಎ ಇಕ್ವಿಲಿಬ್ರಿಯಂ ಇರಬೇಕು ಅಲ್ಲಿ. It aims to restore the productivity of vast expanses of degraded land, improve the livelihoods of more than 1.3 billion people and reduce the impact of drought. Okay, so this is about UNCCD and COP16 of UNCCD. UNFCCC ನಿನ್ನೆ ನೋಡಿದ್ವಿ, ಇವತ್ತು UNCCD ನೋಡ್ತಾ ಇದ್ವಿ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಫ್ರಮ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್. ಸರಿನಾ? ಕೀ ಔಟ್ಕಮ್ಸ್ ಅಥವಾ ಕೀ ರಿಪೋರ್ಟ್ಸ್ನ ನೋಟ್ ಮಾಡ್ಕೊಳ್ಳಿ, ಕೀ ಡಾಟಾನ ಕೂಡ ನೋಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಯೂಸ್ ದಿಸ್ ಡಾಟಾ ಇನ್ ಯುವರ್ ಮೇನ್ಸ್ ಇಂಟ್ರೊಡಕ್ಷನ್ ಆಗಲಿ, ಮೇನ್ಸ್ ಬಾಡಿ ಪಾರ್ಟಲ್ ಆಗಲಿ ಯೂಸ್ ಮಾಡ್ಕೋಬಹುದು ಆನ್ಸರ್ಸಲ್ಲಿ. ಓಕೆ, ಸೊ if you like the video, please hit the like button. Also comment on it and also share with your friends. And if you are new to the channel, then subscribe to the channel and click on the bell icon so that you don't miss any notification. With this, I will end the session. Jai Hind, Jai Karnataka.